ಬಾರಿ ನಾವು ರಥಯಾತ್ರೆಯಿಂದ ಕಾಡಿನೆಲೆಯಿಂದ ಪ್ರಾರಂಭ ಮಾಡಿ ಮುಕ್ತಾಯನ ಉಡುಪಿ ಪ್ರೋಗ್ರಾಮಲ್ಲಿ ಈಗಾಗಲೇ ನಿಮ್ಮ ಕೈ ಸೇರಿದೆ. ಮಿಕ್ಕ ವಿಷಯ ನಮ್ಮ ಮಾತಾಡ್ತಾರೆ. ಕನಕ ಜಯಂತಿ ಹಾಗೂ ಕನಕ ಸದ್ಭಾವನಾ ಜ್ಯೋತಿ ಮಾಡಿದರು. ಈಗ 527ನೇ ಕನಕ ಜಯಂತಿ ಮತ್ತು ಹಾಗೂ ಕನಕ ಸದ್ಭಾವನಾ ಜ್ಯೋತಿ ರಥಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಭಾರತದಿಂದ ಈ ಸಲ 5ನೇ ತಾರೀಕು ದಿನಾಂಕ 5/11/2014 ಭಾರತದಿಂದ ಕಾಗಿನೆಲೆ ಬಂದು ನಮ್ಮ ಕನಕಪೀಠ ಶ್ರೀ ನಿರಂಜನ ನಂದಪುರಿ ಸ್ವಾಮಿಗಳ ಅಮೃತಾಸ್ತದಿಂದ ಜ್ಯೋತಿ ಚಾಲನೆ ಮಾಡಲಿದ್ದಾರೆ. ಕಾಗಿನೆಲೆ ಪೀಠದಿಂದ ನಾವು ಈ ಮಾರ್ಗದಲ್ಲಿ ಬರ್ತೀವಿ. ಹಾವೇರಿ, ರಾಣಿಬೆನ್ನೂರು, ಹರಿಹರ, ದಾವಣಗೆರೆ, ಶಿವಮೊಗ್ಗ, ಭದ್ರಾವತಿ ಹಾಗೂ ಸಕಲೇಶ್ವರ, ಹಾಸನ, ಮಂಗಳೂರು ಬಂದ ನಂತರ ನಮ್ಮ ಶ್ರೀ ಉಡುಪಿ ಮಠದ ಶ್ರೀ ಪೇಜಾವರ ಶ್ರೀಗಳು ಅವರ ಅಮೃತ ಹಸ್ತದಿಂದ ಜ್ಯೋತಿನ ಸ್ವಾಗತ ಬಯಸ್ತಾರೆ. ಅದಾದ ನಂತರ 8/11/2014 ನಮ್ಮ ವಿದ್ಯಾವಲ್ಲಭ ಸ್ವಾಮಿಗಳು ನಮ್ಮ ಸಂಸ್ಕೃತಿ ಕಾಲೇಜ್ ಹತ್ರ ಬಂದು ಅವರು ಜ್ಯೋತಿನ ಬರಮಾಡಿಕೊಂಡು ಭವ್ಯ ಸ್ವಾಗತ ಕೊಟ್ಟು ಕನಕ ಮೂರ್ತಿಗೆ ಪೂಜೆ ಸಲ್ಲಿಸಿ ಅದಾದ ನಂತರ ಕನಕ ಮಠದಿಂದ ಮತ್ತೆ ನಾವು ಇದಕ್ಕೆ ಹೋಗ್ತೀವಿ, ಶ್ರೀಕೃಷ್ಣ ಮಠಕ್ಕೆ. ಅಲ್ಲಿಂದ ರಾಜಾಂಗಣದಲ್ಲಿ ಸಭೆ ನೆರವೇರಿಸ್ತಾರೆ ಅವರು. ಅಲ್ಲಿ ಆರಂಭಗೊಳ್ಳೋದು ಬಾಳದಿಂದ ಕನಕದಾಸರ ಹುಟ್ಟುವುದು ಬಾಳ ಏನಂದ್ರೆ ಪ್ರತಿನಿತ್ಯ ಇದು ಏನಾಗಿದೆ ಅಂದ್ರೆ ಕಳೆದ ವರ್ಷ ನಾವು ಈ ಕನಕ ಸದ್ಭಾವನಾ ಜ್ಯೋತಿ ಯಾವ ಇದರಿಂದ ಇದು ಪ್ರಾರಂಭಗೊಂಡು ಅಂದ್ರೆ ಇಲ್ಲಿ ಕನಕದಾಸರಿಗೆ ಸರಿಯಾದ ಪೂಜೆ ಪುರಸ್ಕಾರ ಇದು ನೈವೇದ್ಯ ಆಗಲಿ ಅರ್ಚನೆ ಆಗಲಿ ಯಾವ್ದು ಇರಲಿಲ್ಲ. ನಾವು ಈ ಕಾರ್ಯಕ್ರಮ ಯಾಕೆ ಕೈಗೊಂಡ್ವಿ ಅಂದ್ರೆ ಈ ಕನಕದಾಸರಿಗೆ ಒಂದು ಒಳ್ಳೆ ಪೂಜಾ ಒಂದು ನೈವೇದ್ಯ ಎಲ್ಲ ನಡೀಲಿ ಅನ್ನೋ ಉದ್ದೇಶದಿಂದ ಇಟ್ವಿ. ಅದ ಸಲುವಾಗಿ ನಮ್ಮ ಪೇಜಾವರ ಶ್ರೀಗಳು ಈ ಕಾರ್ಯಕ್ರಮ ಈ ನಮ್ಮ ಕನಕ ಮೂರ್ತಿಗೆ ಪೂಜೆ ಎಲ್ಲ ಪ್ರತಿಯೊಂದು ಈಗ ನೆರವೇರಿಸ್ತಾ ಇದ್ದಾರೆ. ಮಠದಿಂದ ಏನು ಈಗ ಆ ಥರ ಪ್ರಶ್ನೆ ಉದ್ಭವ ಇಲ್ಲ.